ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನೀರು ನಿಲ್ಲಿಸಿ ಮತ್ತು ಗೇಟ್ ಹೊಡೆಯುವ ಸಲುವಾಗಿ 2013ರಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ ಸ್ಪಷ್ಟೀಕರಣ ತೀರ್ಪು ನೀಡಿತು. ಇಲ್ಲಿವರೆಗೆ 13 ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿಲ್ಲ. ಈ ವಿಳಂಬ ನೀತಿಯಿಂದಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಹುಬ್ಬಳ್ಳಿ ಜಿಲ್ಲೆಯ ರೈತರು ನೀರಾವರಿಯಿಂದ ಸಂಪೂರ್ಣ ವಂಚಿತರಾಗಿದ್ದೇವೆ. ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಅಧಿಸೂಚನೆ ಹೊರಡಿಸುವಂತಾಗಬೇಕು ಮತ್ತು ಜಲಾಶಯ ನೀರಿನ ಮಟ್ಟವನ್ನು 524ಕ್ಕೆ ನಿಲ್ಲಿಸಿದಾಗ ಮುಳುಗಡೆ ಹೊಂದುವ 22 ಹಳ್ಳಿಗಳಿಗೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಅದಕ್ಕೆ ತಗುಲುವಂಥ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಅವಶ್ಯಕತೆ ಇದೆ. ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಣವನ್ನು ನಿಗದಿ ಮಾಡಬೇಕು. ಅದಕ್ಕೆ ಕೂಡಲೇ ಈ ವಿಷಯವಾಗಿ ನಾಡಿದ್ದು ಅಂದರೆ 2ನೇ ತಾರೀಕಿನ ದಿವಸ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿ ತಲುಪಿ ಅಲ್ಲಿ ಸಭೆಯನ್ನು ಮಾಡಿ ನಂತರ ತಹಸೀಲ್ದಾರ್ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಹುಬ್ಬಳ್ಳಿ ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸವನ ಬಾಗೇವಾಡಿ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಇದು ನಮ್ಗೆ ಭಾಳ ಅನ್ಯಾಯ ಆಗಿದೆ ವಿಜಯಪುರ ಮತ್ತು ಬಾಗಲಕೋಟೆ ಹುಬ್ಬಳ್ಳಿ ಜಿಲ್ಲೆಗೆ. ಮತ್ತು 13ನೇ ವರ್ಷ ಇವತ್ತು ಪ್ರಾರಂಭ ಆದ ನ್ಯಾಯಾಧಿಕರಣ ತೀರ್ಪಾಗಿ ಮತ್ತು ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇವರು ಸಂಪೂರ್ಣ ರೈತ ವಿರೋಧಿ ಆದಂಥವ್ರು ಇವರು. ಇವತ್ತು ಯಾವ ಕಾರಣಕ್ಕೆ ಇವರು ಅಧಿಸೂಚನೆ ಹೊರಡಿಸ್ತಾ ಇಲ್ಲ ನಮ್ಗೆ ಅರ್ಥ ಆಗೋಲ್ದು. ಈಗ ತೆಲಂಗಾಣದವರು ಮತ್ತು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಯವರು ಇದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಇವರು ಬೇಡ ತಿಕ್ಕೊಂಡು ಒತ್ತಡ ಹೇರೋದ ಕಾರಣಕ್ಕಾಗಿ ಇವರು ಮಾಡ್ತಾಯಿಲ್ಲ. ಮತ್ತು ಮಹಾರಾಷ್ಟ್ರದವರು ಕೂಡ ಒಂದು ಕಡೆ ಒತ್ತಡ ತರ್ತಾ ಇದ್ದಾರೆ. 524ಕ್ಕೆ ನೀರು ನಿಲ್ಲಿಸಿದ್ರೆ ನಮ್ಮ ಮಹಾರಾಷ್ಟ್ರದ ಸಾಂಗ್ಲಿ, ಮಿರಜ್, ಸೋಲಾಪುರ ಸುಮಾರು 5-6 ಜಿಲ್ಲೆಗಳು ನಮಗೆ ಮುಳುಗಡೆ ಆಗ್ತದೆ ತಿಳ್ಕೊಂಡೇಳಿ ಅನಾವಶ್ಯಕವಾಗಿ ಖ್ಯಾತೆ ತೆಗೆದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ಮುಂದೂಡ್ಕೋತೆ ಬಂದಾರ. ಇದನ್ನು ನಾವು ಸಂಪೂರ್ಣ ವಂಚಿತರಾಗಿದ್ದೇವೆ. ಕಾರಣ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ನ್ಯಾಯಾಧಿಕರಣ ತೀರ್ಪಿನಂತೆ ಇದನ್ನು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ವಿಜಯಪುರ ಮತ್ತು ಬಾಗಲಕೋಟೆ ಹುಬ್ಬಳ್ಳಿ ಜಿಲ್ಲೆ ಸೇರಿದಂತೆ ಒಟ್ಟು 6-7 ಜಿಲ್ಲೆಗೆ ಸಮಗ್ರ ನೀರಾವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಾವು ನಾಡಿದ್ದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೋತಾ ಇದ್ದೇವೆ. ನೀರಿನ ವಿಷಯದಲ್ಲಿ ಯಾವುದೇ ಜಾತಿ ರಾಜಕೀಯ ಪಕ್ಷ ಇಲ್ಲ, ಎಲ್ಲರಿಗೂ ಕೂಡ ನೀರು ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಎಲ್ಲ ರೈತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆ, ಕನ್ನಡ ಪರ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ಅವರಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಸರ್, ಮುಂದಿನ ದಿನಮಾನಗಳಲ್ಲಿ ಒಂದು ಸರ್ಕಾರ ಬಗ್ಗದೆ ಹೋದರೆ ನಿಮ್ಮ ಹೋರಾಟಕ್ಕೆ